ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಶಿಲಾಗೋಳ ಎಂಬ ಪಾಠದ ಪ್ರಮುಖ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ನಾವು ನಿರಂತರವಾಗಿ 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಮ್ಮ ಒಂದು ಚಾನಲ್ ಮೂಲಕ ಕೊಡ್ತಾ ಇದ್ದೀವಿ. ಈಗ ನಾವು ಪ್ರಸ್ತುತ ಒಂದು ಭೂಗೋಳ ವಿಷಯಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಿಷಯದ ಸರಣಿಗಳು ಮುಗಿದ ನಂತರ ಇನ್ನುಳಿದ ವಿಷಯಗಳ ಮೇಲೆ ವಿಡಿಯೋನ ಮಾಡ್ತಾ ಹೋಗ್ತೀವಿ. ಸೊ ದಯವಿಟ್ಟು ಇವೆಲ್ಲವೂ ಕೂಡ ನಿಮ್ಮ ಮುಂಬರುವಂಥ ಒಂದು ಶಿಕ್ಷಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಆಗ್ತದೆ. ಆದ್ದರಿಂದ ಪರೀಕ್ಷೆಯ ದಿನಾಂಕ ಬರುವವರೆಗೂ ಕೂಡ ನಾವು ಒಂದು ತರಗತಿಯನ್ನು ಮಾಡ್ತಾ ಹೋಗ್ತೀವಿ. ಆ ಒಂದು ಪರೀಕ್ಷೆಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳು ಅಥವಾ ಎಲ್ಲ ಅಂಶಗಳು ಕೂಡ ಒಂದೇ ಚಾನಲಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದು ಕೂಡ ಉಚಿತವಾಗಿ ಮಾಡ್ತಿರುವಂಥದ್ದು. ಸೊ ಇವತ್ತಿಗೆ ನಮ್ಮ ಚಾನಲ್ 200 ಚಂದಾದಾರರನ್ನು ಕೂಡ ಪೂರೈಕೆ ಮಾಡಿದೆ. ಸೊ ಇದೊಂದು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕೆಲಸ ಆಗಿರುವಂಥದ್ದು. ಇದೇ ರೀತಿಯ ನಿಮ್ಮ ಸಹಕಾರ ಬೆಂಬಲ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲ ಪ್ರಶ್ನೆ, ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಏನೆಂದು ಕರೆಯುತ್ತಾರೆ? ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಏನೆಂದು ಕರೆಯುತ್ತಾರೆ ಅಂತ. ಜಲಗೋಳ, ಶಿಲಾಗೋಳ, ವಾಯುಗೋಳ, ಜೀವಗೋಳ. ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರನ್ನು ಶಿಲಾಗೋಳ ಅಂತ ಕರೆಯುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ನೋಡಿ, ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವಾಗಿರುವಂಥದ್ದು ಯಾವುದು? ಶಿಲಾಗೋಳ. ಸೊ ಇಲ್ಲಿ ಏನೇನಿದೆ ಅಂತಂದರೆ ವಿವಿಧ ಬಗೆಯ ಶಿಲೆಗಳು ಇರುವಂಥದ್ದು ಮತ್ತು ಖನಿಜಗಳಿಂದ ಕೂಡಿರುವಂಥದ್ದು. ಓಕೆನಾ. ಎರಡನೇ ಪ್ರಶ್ನೆ, ನಮ್ಮ ಭೂಗ್ರಹವು ಎಷ್ಟು ವರ್ಷಗಳಿಗಿಂತ ಹಳೆಯದಾಗಿದೆ? ನಮ್ಮ ಭೂಗ್ರಹವು ಎಷ್ಟು ವರ್ಷಗಳಿಗಿಂತ ಹಳೆಯದಾಗಿದೆ ಅಂತ. 100 ಕೋಟಿ ವರ್ಷ, 460 ಕೋಟಿ ವರ್ಷ, 250 ಕೋಟಿ ವರ್ಷ, 600 ಕೋಟಿ ವರ್ಷ. ಸೊ ಈ ಆಯ್ಕೆಗಳಲ್ಲಿ ಆಪ್ಷನ್ ಬಿ 460 ಕೋಟಿ ವರ್ಷಗಳ ಒಂದು ಹಳೆಯ ಗ್ರಹ ಆಗಿರುವಂಥದ್ದು. ಓಕೆನಾ, ಭೂಮಿ ಸುಮಾರು 460 ಕೋಟಿ ವರ್ಷಗಳ ಹಳೆಯದಾಗಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಮೂರನೆಯ ಪ್ರಶ್ನೆ, ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶವು ಪ್ರತಿ 32 ಮೀಟರ್ಗೆ ಎಷ್ಟು ಹೆಚ್ಚಾಗುತ್ತದೆ? ಆಯ್ಕೆಗಳು 10 ಡಿಗ್ರಿ ಸೆಂಟಿಗ್ರೇಡ್, 1 ಡಿಗ್ರಿ ಸೆಂಟಿಗ್ರೇಡ್, 5 ಡಿಗ್ರಿ ಸೆಂಟಿಗ್ರೇಡ್, 32 ಡಿಗ್ರಿ ಸೆಂಟಿಗ್ರೇಡ್. ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶವು ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಹೆಚ್ಚಾಗುವಂಥದ್ದು. ಓಕೆನಾ, 1 ಡಿಗ್ರಿ ಸೆಂಟಿಗ್ರೇಡ್ ಸರಿಯಾದ ಉತ್ತರ. ಭೂಮಿಯ ಅಂತರಾಳದ ಬಗ್ಗೆ ತಿಳಿಯಲು ಮಾನವನು ಅವಲಂಬಿಸಿರುವಂತಹ ಪರೋಕ್ಷ ಮೂಲ ಯಾವುದು? ಭೂಮಿಯ ಅಂತರಾಳದ ಬಗ್ಗೆ ತಿಳಿಯಲು ಮಾನವರು ಅವಲಂಬಿಸಿರುವಂತಹ ಪರೋಕ್ಷ ಮೂಲ ಮಳೆ, ಭೂಕಂಪನದ ಅಲೆಗಳು, ಗಾಳಿ, ಸಾಗರ ಅಲೆಗಳು. ಈ ಆಯ್ಕೆಗಳಲ್ಲಿ ಭೂಮಿಯ ಅಂತರಾಳದ ಬಗ್ಗೆ ಅಧ್ಯಯನ ಮಾಡಲು ಮಾನವನು ಅವಲಂಬಿಸಿರುವಂತಹ ಪರೋಕ್ಷ ಮಾರ್ಗ ಯಾವುದು ಅಂದರೆ ಭೂಕಂಪನದ ಅಲೆಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆನಾ, ಭೂಕಂಪನದ ಅಲೆಗಳು. ನೋಡಿ, ಭೂಮಿಯ ಅಂತರಾಳ ತಿಳಿಯಲು ಭೂಕಂಪನದ ಅಲೆಗಳಾಗಿರ್ಬೋದು ಅಥವಾ ಜ್ವಾಲಾಮುಖಿ ವಸ್ತುಗಳನ್ನು ಪರೋಕ್ಷವಾಗಿ ಮೂಲಗಳಾಗಿ ಬಳಸುವಂಥದ್ದು. ಓಕೆನಾ. ಐದನೇ ಪ್ರಶ್ನೆ, ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿರುವಂಥ ಪದರವನ್ನು ಏನೆಂದು ಕರೆಯುತ್ತಾರೆ? ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿರುವಂಥ ಪದರವನ್ನು ಏನಂತ ಕರೀತಾರೆ ಅಂತ. ಸೀಮಾ, ಸಿಯಾಲ್, ನಿಫೆ, ಮ್ಯಾಂಟಲ್. ಸೀಮಾ, ಸಿಯಾಲ್, ನಿಫೆ, ಮ್ಯಾಂಟಲ್ ಅಂತ. ಸೊ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿರುವಂಥ ಪದರವನ್ನು ಸಿಯಾಲ್ ಅಂತ ಕರೆಯುವಂಥದ್ದು. ಓಕೆನಾ, ಸಿಯಾಲ್ ಸರಿಯಾದ ಉತ್ತರ. ನೋಡಿ, ಇಲ್ಲಿ ಭೂಕವಚದ ಮೇಲ್ಭಾಗದಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿದೆ. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ವಲಯವನ್ನು ಸಿಯಾಲ್ ಅಂತ ಕರೆಯುವಂಥದ್ದು. ಓಕೆನಾ, ಸಿಯಾಲ್. ಸಾಗರಿಕ ವಲಯದ ಮೇಲ್ಪದರ ಎಂದು ಯಾವುದನ್ನು ಕರೆಯುತ್ತಾರೆ? ಸಿಯಾಲ್, ಸೀಮಾ, ಕೇಂದ್ರಗೋಳ, ಶಿಲಾಗೋಳ. ಸಿಯಾಲ್, ಸೀಮಾ, ಕೇಂದ್ರಗೋಳ, ಶಿಲಾಗೋಳ. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಗರಿಕ ವಲಯದ ಮೇಲ್ಪದರನ್ನು ಸೀಮಾ ಅಂತ ಕರೆಯುವಂಥದ್ದು. ಆಪ್ಷನ್ ಬಿ ಸೀಮಾ ಅಂತ ಕರೀತಾರೆ. ಏನಕ್ಕೆ ಅಂದರೆ ನೋಡಿ, ಭೂಕವಚದ ಕೆಳಭಾಗವು ಸಿಲಿಕಾ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿರುವಂಥದ್ದು. ಓಕೆನಾ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಲಿಕಾ ಮತ್ತು ಮೆಗ್ನೀಷಿಯಂ ಇದೆ. ಸೊ ಆ ಒಂದು ಕಾರಣದಿಂದ ಸೀಮಾ ಅಂತ ಕರೆಯುವಂಥದ್ದು. ಓಕೆನಾ, ಸೀಮಾ ಅಂತ ಕರೆಯುವಂಥದ್ದು. ಮತ್ತು ಇದನ್ನು ಸಾಗರಿಕ ವಲಯದ ಮೇಲ್ಪದರು ಅಂತಲೂ ಕೂಡ ಕರೀತಾರೆ. ಓಕೆನಾ, ಸಾಗರಿಕ ವಲಯದ ಮೇಲ್ಪದರು ಅಂತಲೂ ಕೂಡ ಕರೆಯುವಂಥದ್ದು. ಮುಂದಿನ ಪ್ರಶ್ನೆ, ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವಂಥ ವಲಯವನ್ನು ಏನೆನ್ನುತ್ತಾರೆ? ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಏನಂತ ಕರೀತಾರೆ ಅಂತ. ಗುಟೆನ್ಬರ್ಗ್ ವಲಯ, ಮೊಹೊರೋವಿಸಿಕ್ ಸೀಮಾ ವಲಯ, ನಿಫೆ, ಸಿಯಾಲ್. ಸೊ ಈ ಆಯ್ಕೆಗಳಲ್ಲಿ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವಂಥ ವಲಯವನ್ನು
ಮೊಹೊರೋವಿಸಿಕ್ ಸೀಮಾವಲಯ ಅಂತ ಕರೆಯುವಂಥದ್ದು. ಓಕೆನಾ, ಮೊಹೊರೋವಿಸಿಕ್ ಸೀಮಾವಲಯ ಅಂತ ಕರೀತಾರೆ. ನೋಡಿ, ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವಂಥ ಭಾಗವನ್ನು ಮೊಹೋವಲಯ ಅಥವಾ ಮೊಹೊರೋವಿಸಿಕ್ ಸೀಮಾವಲಯ ಅಂತ ಕರೆಯುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಮ್ಯಾಂಟಲ್ ಪದರವು ಭೂಮಿಯ ಮೇಲ್ಮೈನಿಂದ ಎಷ್ಟು ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ? ಮ್ಯಾಂಟಲ್ ಪದರವು ಭೂಮಿಯ ಮೇಲ್ಮೈನಿಂದ ಎಷ್ಟು ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ ಅಂತ ಸೊ ಆಯ್ಕೆಗಳನ್ನು ನೋಡ್ತಾ ಹೋದರೆ 60 ಕಿಲೋಮೀಟರ್, 2900 ಕಿಲೋಮೀಟರ್, 6371 ಕಿಲೋಮೀಟರ್, 5150 ಕಿಲೋಮೀಟರ್. ಮ್ಯಾಂಟಲ್ ಪದರವು ಭೂಮಿಯ ಮೇಲ್ಮೈನಿಂದ ಸುಮಾರು 2900 ಕಿಲೋಮೀಟರ್ ಆಳವಾಗಿ ಇರುವಂಥದ್ದು. ಓಕೆನಾ, ಅಲ್ಲಿಯ ತನಕ ಇದು ವಿಸ್ತರಣೆಯನ್ನು ಹೊಂದಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಮ್ಯಾಂಟಲ್ ವಲಯದಲ್ಲಿ ಅತಿ ಹೆಚ್ಚಾಗಿರುವಂಥ ಖನಿಜಗಳು ಯಾವುವು? ಮ್ಯಾಂಟಲ್ ವಲಯದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಖನಿಜಗಳು ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣ, ನಿಕ್ಕಲ್ ಮತ್ತು ಕಬ್ಬಿಣ, ಚಿನ್ನ ಮತ್ತು ಬೆಳ್ಳಿ. ಸೊ ಈ ಒಂದು ಖನಿಜಗಳಲ್ಲಿ ಯಾವುದು ಅತಿ ಹೆಚ್ಚಾಗಿ ಇರುವಂಥದ್ದು ಅಂತ ಸೊ ಈ ಒಂದು ವಲಯದಲ್ಲಿ ಅಂದರೆ ಮ್ಯಾಂಟಲ್ ವಲಯದಲ್ಲಿ ಮೆಗ್ನೀಷಿಯಂ ಮತ್ತು ಕಬ್ಬಿಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. 10ನೇ ಪ್ರಶ್ನೆ, ಕೇಂದ್ರ ಗೋಳವನ್ನು ನಿಫೆ ಎಂದು ಕರೆಯಲು ಕಾರಣವೇನು? ಕೇಂದ್ರ ಗೋಳವನ್ನು ನಿಫೆ ಅಂತ ಕರೀತಾರೆ, ಅದಕ್ಕೆ ಕಾರಣ ಏನು ಅಂತ ಸಾರಜನಕ ಮತ್ತು ಕಬ್ಬಿಣ ಇರುವುದರಿಂದ, ನಿಕ್ಕಲ್ ಮತ್ತು ಕಬ್ಬಿಣ ಇರುವುದರಿಂದ, ತಾಮ್ರ ಮತ್ತು ಸತ್ತು ಇರುವುದರಿಂದ, ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಇರುವುದರಿಂದ. ಕೇಂದ್ರ ಗೋಳವನ್ನು ನಿಫೆ ಅಂತ ಕರೀತಾರೆ, ಅದಕ್ಕೆ ಕಾರಣ ಏನು ಅಂತ ಸೊ ಈ ಆಯ್ಕೆಗಳಲ್ಲಿ ಈ ಒಂದು ಕೇಂದ್ರ ಗೋಳದಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಓಕೆನಾ, ನಿಕ್ಕಲ್ ಮತ್ತು ಕಬ್ಬಿಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಸೊ ಆ ಒಂದು ದೃಷ್ಟಿಯಿಂದ ಈ ವಲಯಕ್ಕೆ ಅಥವಾ ಈ ಗೋಳಕ್ಕೆ ನಿಫೆ ಅಂತ ಕರೆಯುವಂಥದ್ದು. ಓಕೆನಾ, ನೋಡಿ ಇಲ್ಲಿ ಕೇಂದ್ರ ಗೋಳವು ನಿಕ್ಕಲ್ ಮತ್ತು ಕಬ್ಬಿಣ ಈ ಎರಡು ಖನಿಜಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಈ ಒಂದು ಗೋಳವನ್ನು ನಿಫೆ ಅಂತ ಕರೆಯುವಂಥದ್ದು. 11ನೇ ಪ್ರಶ್ನೆ, ಯಾವ ಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳು ಎಂದು ಕರೆಯುತ್ತಾರೆ? ಯಾವ ಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳು ಅಂತ ಕರೀತಾರೆ ಅಂತ ಕಣಶಿಲೆಗಳು, ಅಗ್ನಿಶಿಲೆಗಳು, ರೂಪಾಂತರ ಶಿಲೆಗಳು, ಜೈವಿಕ ಶಿಲೆಗಳು. ಈ 4 ಆಯ್ಕೆಗಳಲ್ಲಿ ಪ್ರಾಥಮಿಕ ಶಿಲೆಗಳು ಯಾವುದು ಅಂತ ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ಅಗ್ನಿಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳು ಅಂತ ಕರೆಯುವಂಥದ್ದು. ಓಕೆನಾ, ಅಗ್ನಿಶಿಲೆಗಳಿಗೆ ಪ್ರಾಥಮಿಕ ಶಿಲೆಗಳು ಅಂತ ಕರೀತಾರೆ. ಏನಕ್ಕೆ ಅಂದರೆ ನೋಡಿ ಇಲ್ಲಿ ಅಗ್ನಿಶಿಲೆಗಳು ಭೂಮಿಯ ಇತಿಹಾಸದಲ್ಲಿ ಮೊದಲು ನಿರ್ಮಾಣ ಆಗಿದ್ದರಿಂದ ಸೊ ಇವುಗಳನ್ನು ಪ್ರಾಥಮಿಕ ಶಿಲೆಗಳು ಅಂತ ಕರೀತಾರೆ. ಓಕೆನಾ, ಭೂಮಿಯ ಒಂದು ಒಡಲಾಳದಲ್ಲಿ ಇವು ಮೊದಲು ನಿರ್ಮಾಣ ಆಗ್ತವೆ. ಸೊ ಆ ಉದ್ದೇಶದಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳು ಅಂತ ಕರೀತಾರೆ. 12ನೇ ಪ್ರಶ್ನೆ, ಇಗ್ನಿಯಸ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಇಗ್ನಿಯಸ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಗ್ರೀಕ್, ಲ್ಯಾಟಿನ್, ಸಂಸ್ಕೃತ, ಇಂಗ್ಲಿಷ್. ಇಗ್ನಿಯಸ್ ಎಂಬ ಪದದ ಒಂದು ಮೂಲ ಯಾವುದು ಅಂತ ಸೊ ಈ ಪ್ರಶ್ನೆಗೆ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥ ಪದ ಇದು. ಓಕೆನಾ, ಇಗ್ನಿಯಸ್ ಎಂಬ ಪದ ಲ್ಯಾಟಿನ್ ಭಾಷೆಯ ಪದ ಆಗಿದ್ದು ಸೊ ಇದರ ಅರ್ಥ ಏನು ಅಂತಂದರೆ ಇಗ್ನಿಯಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಒಂದು ಇಗ್ನಿಸ್ ಎಂಬ ಪದದಿಂದ ಬಂದಿದೆ. ಓಕೆನಾ, ಲ್ಯಾಟಿನ್ ಭಾಷೆಯಲ್ಲಿ ಅದನ್ನು ಇಗ್ನಿಸ್ ಅಂತ ಕರೀತಾರೆ. ಇಗ್ನಿಸ್ ಅಂತಂದರೆ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಬಂದಿರುವಂಥದ್ದು. ಓಕೆನಾ, ಸಂಸ್ಕೃತದ. 13ನೇ ಪ್ರಶ್ನೆ, ಅಂತಃಸರಣ ಶಿಲೆಗಳಿಗೆ ಉದಾಹರಣೆ ಯಾವುದು? ಅಂತಃಸರಣ ಶಿಲೆಗಳಿಗೆ ಉದಾಹರಣೆ ಯಾವುದು ಅಂತ ಬಸಾಲ್ಟ್, ಗ್ರಾನೈಟ್, ಸುಣ್ಣಕಲ್ಲು, ಕಲ್ಲಿದ್ದಲು. ಓಕೆನಾ, ಈ 4 ಆಯ್ಕೆಗಳಲ್ಲಿ ಅಂತಃಸರಣ ಶಿಲೆಗಳಿಗೆ ಉದಾಹರಣೆ ಯಾವುದು ಅಂದರೆ ಗ್ರಾನೈಟ್. ಆಪ್ಷನ್ ಬಿ ಅಂತಃಸರಣ ಶಿಲೆಗಳಿಗೆ ಗ್ರಾನೈಟ್ ಒಂದು ಉತ್ತಮ ಉದಾಹರಣೆ ಆಗಿರುವಂಥದ್ದು. ನೋಡಿ ಇಲ್ಲಿ ಶಿಲಾಪಾಕವು ಅಂತರಾಳದಲ್ಲಿ ತಂಪಾಗಿ ಆ ಒಂದು ಘನೀಭವಿಸಿದಾಗ ಅಂತರಾಗ್ನಿ ಶಿಲೆಗಳಾದ ಈ ಗ್ರಾನೈಟ್ ಆಗಿರ್ಬೋದು ಅಥವಾ ಡಯೋರೈಟ್ ಇವುಗಳು ನಿರ್ಮಾಣ ಆಗುವಂಥದ್ದು. ಓಕೆನಾ. 14ನೇ ಪ್ರಶ್ನೆ, ಬಹಿಸರಣ ಶಿಲೆಗಳ ನಿರ್ಮಾಣಕ್ಕೆ ಕಾರಣವೇನು ಅಂತ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಶಿಲಾಪಾಕ ಅಂತರಾಳದಲ್ಲಿ ತಂಪಾಗುವುದು, ಲಾವರಸ ಭೂಮೇಲ್ಮೈಯಲ್ಲಿ ಘನೀಭವಿಸುವುದು, ಶಿಲೆಗಳು ರೂಪಾಂತರ ಹೊಂದುವುದು, ಪ್ರಾಣಿಗಳ ಪಳೆಯುಳಿಕೆ ಸೇರುವಂಥದ್ದು. ಈ 4 ಆಯ್ಕೆಗಳಲ್ಲಿ ಬಹಿಸರಣ ಶಿಲೆಗಳು ಯಾವ ರೀತಿ ನಿರ್ಮಾಣ ಆಗ್ತವೆ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂದರೆ ಲಾವರಸ ಇದೆಯಲ್ಲ ಅದು ಭೂಮೇಲ್ಮೆಯನ್ನು ತಲುಪಿದಾಗ ಘನೀಕರಿಸುವಂಥದ್ದು ಅಂದರೆ ಗಟ್ಟಿಯಾಗುವಂಥದ್ದು. ಆ ಒಂದು ಕಾರ್ಯದಿಂದ ಈ ಬಹಿಸರಣ ಶಿಲೆಗಳು ನಿರ್ಮಾಣ ಆಗುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ ಇಲ್ಲಿ ಶಿಲಾಪಾಕ ಹೊರಬಂದು ಭೂಮೇಲ್ಮೇಲೆ ಏನಾಗ್ತದೆ ಅದು ಬಹುಬೇಗ ತಂಪಾಗಿ ಈ ಬಹಿಸರಣ ಅಥವಾ
ಜ್ವಾಲಾಮುಖಿ ಶಿಲೆಗಳು ನಿರ್ಮಾಣ ಆಗುವಂಥದ್ದು. 15ನೇ ಪ್ರಶ್ನೆ, ಬಸಾಲ್ಟ್ ಯಾವ ವರ್ಗದ ಶಿಲೆಗೆ ಉದಾಹರಣೆಯಾಗಿದೆ? ಅಂತಃಸರಣ ಶಿಲೆ, ಬಹಿಸರಣ ಶಿಲೆ, ಕಣಶಿಲೆ, ರೂಪಾಂತರ ಶಿಲೆ. ಬಸಾಲ್ಟ್ ಯಾವ ವರ್ಗದ ಶಿಲೆ ಅಂತ. ಸೊ ಕೊಟ್ಟಿರುವ ಆಯ್ಕೆಗಳಲ್ಲಿ ಈ ಬಸಾಲ್ಟ್ ಎಂಬುದು ಬಹಿಸರಣ ಶಿಲೆಯಾಗಿರುವಂಥದ್ದು. ಆಪ್ಷನ್ ಬಿ. ಓಕೆನಾ, ಬಹಿಸರಣ ಶಿಲೆ. ನೋಡಿ, ಬಸಾಲ್ಟ್ ಒಂದು ಬಹಿಸರಣ ಅಥವಾ ಜ್ವಾಲಾಮುಖಿ ಶಿಲೆಯಾಗಿದ್ದು ಲಾವಾರಸದಿಂದ ನಿರ್ಮಾಣ ಆಗುವಂಥದ್ದು. ಓಕೆನಾ, ಲಾವಾರಸದಿಂದ ಈ ಒಂದು ಶಿಲೆ ನಿರ್ಮಾಣ ಆಗುವಂಥದ್ದು. 16ನೇ ಪ್ರಶ್ನೆ, ಕಣಶಿಲೆಗಳನ್ನು ಏನೆಂದು ಕರೆಯುತ್ತಾರೆ? ಕಣಶಿಲೆಗಳನ್ನು ಏನಂತ ಕರೀತಾರೆ ಅಂತ. ಪ್ರಾಥಮಿಕ ಶಿಲೆಗಳು, ಪದರು ಶಿಲೆಗಳು ಅಥವಾ ಜಲಶಿಲೆಗಳು, ಅಂತಃಸರಣ ಶಿಲೆಗಳು, ಅಗ್ನಿಶಿಲೆಗಳು. ಕಣಶಿಲೆಗಳನ್ನು ಏನಂತ ಕರೀತಾರೆ ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ, ಪದರು ಶಿಲೆಗಳು ಅಥವಾ ಜಲಶಿಲೆಗಳು ಅಂತ ಕರೆಯುವಂಥದ್ದು. ಕಣಶಿಲೆಗಳಿಗೆ ಮತ್ತೊಂದು ಹೆಸರು ಏನು ಅಂತಂದರೆ ಪದರು ಶಿಲೆಗಳು ಅಥವಾ ಜಲಶಿಲೆಗಳು. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಕಣಶಿಲೆಗಳು ಪದರುಗಳ ರೂಪದಲ್ಲಿ ರಚನೆಯಾಗುವುದರಿಂದ. ಈ ಕಣಶಿಲೆಗಳು ಯಾವ ರೂಪದಲ್ಲಿ ರಚನೆ ಆಗ್ತವೆ? ಪದರುಗಳ ರೂಪದಲ್ಲಿ ರಚನೆಯಾಗುವಂಥದ್ದು. ಸೊ ಅದಕ್ಕೆ ಅವುಗಳನ್ನು ಪದರು ಶಿಲೆ ಅಂತ ಕರೀತಾರೆ. ಜೊತೆಗೆ ಇವು ಜಲರಾಶಿಗಳಲ್ಲಿ ಸಂಚಯಿತವಾಗುವಂಥ ಜಲಶಿಲೆಗಳು. ಜಲರಾಶಿಲೆ ಅಂದರೆ ನೀರಿನಲ್ಲಿ ನಿರ್ಮಾಣ ಆಗುವಂಥ ಶಿಲೆಗಳು. ಸೊ ಹಾಗಾಗಿ ಇವುಗಳನ್ನು ಜಲಶಿಲೆಗಳು ಅಂತಲೂ ಕೂಡ ಕರೆಯುವಂಥದ್ದು. ಆಗ್ಬೋದಾ? ಪದರು ಶಿಲೆ ಅಥವಾ ಜಲಶಿಲೆ. 17ನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗೆ ಉದಾಹರಣೆ ಯಾವುದು? ರಾಸಾಯನಿಕ ಕ್ರಿಯೆಯಿಂದ ಕಣಶಿಲೆ ನಿರ್ಮಾಣ ಆಗುವಂಥದ್ದು ಅದು ಯಾವುದು ಅಂತ. ಮರಳುಗಲ್ಲು, ಕಲ್ಲುಪ್ಪು ಮತ್ತು ಜಿಪ್ಸಮ್, ಕಲ್ಲಿದ್ದಲು, ಸುಣ್ಣಕಲ್ಲು. ರಾಸಾಯನಿಕ ಕ್ರಿಯೆಯಿಂದ ಆಗುವಂಥ ಕಣಶಿಲೆ ಯಾವುದು ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ, ಕಲ್ಲುಪ್ಪು ಮತ್ತು ಜಿಪ್ಸಮ್ ಅನ್ನೋದು ಸರಿಯಾದ ಉತ್ತರ. ಓಕೆನಾ, ಇದು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಈ ಒಂದು ಶಿಲೆಗಳು ನಿರ್ಮಾಣ ಆಗುವಂಥದ್ದು. ಓಕೆನಾ, ಯಾವುದು? ಕಲ್ಲುಪ್ಪು ಮತ್ತು ಜಿಪ್ಸಮ್. ನೋಡಿ, ಇಲ್ಲಿ ಲವಣಾಂಶವಿರುವಂಥ ನೀರಿನ ದ್ರಾವಣವು ಬಾಷ್ಪೀಭವನಗೊಳ್ಳುವುದರಿಂದ ಈ ಕಲ್ಲುಪ್ಪು ಮತ್ತು ಜಿಪ್ಸಮ್ ನಿರ್ಮಾಣ ಆಗುವಂಥದ್ದು. ಸೊ ಇದು ಒಂದು ಕಣಶಿಲೆ. ಮುಂದಿನ ಪ್ರಶ್ನೆ ಇದು, ಜೈವಿಕ ಕ್ರಿಯೆಯಿಂದಾದ ಕಣಶಿಲೆಗಳಿಗೆ ಉದಾಹರಣೆ ಯಾವುದು? ಜೈವಿಕ ಕ್ರಿಯೆಯಿಂದ ನಿರ್ಮಾಣ ಆಗುವಂಥ ಕಣಶಿಲೆಗಳು ಯಾವುದು ಅಂತ. ಗ್ರಾನೈಟ್, ಸುಣ್ಣಕಲ್ಲು ಮತ್ತು ಕಲ್ಲಿದ್ದಲು, ಬಸಾಲ್ಟ್, ಮರಳುಗಲ್ಲು. ಜೈವಿಕ ಕ್ರಿಯೆಯಿಂದ ನಿರ್ಮಾಣವಾಗುವಂಥ ಕಣಶಿಲೆ ಆಪ್ಷನ್ ಬಿ, ಸುಣ್ಣಕಲ್ಲು ಮತ್ತು ಕಲ್ಲಿದ್ದಲು ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಓಕೆನಾ, ಸುಣ್ಣಕಲ್ಲು ಮತ್ತು ಕಲ್ಲಿದ್ದಲು. ನೋಡಿ, ಇಲ್ಲಿ ಜೀವಾವಶೇಷಗಳು ಮತ್ತು ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಏನಾಗ್ತವೆ? ಗಟ್ಟಿ ಆಗ್ತವೆ. ಸೊ ಅದರಿಂದ ನಿರ್ಮಾಣ ಆಗುವಂಥವು ಯಾವುದು? ಈ ಸುಣ್ಣಕಲ್ಲಾಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು. ಸೊ ಇದಕ್ಕೆ ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. 19ನೇ ಪ್ರಶ್ನೆ, ಅತ್ಯಧಿಕ ಉಷ್ಣ ಮತ್ತು ಒತ್ತಡದಿಂದ ಅಗ್ನಿಶಿಲೆ ಅಥವಾ ಕಣಶಿಲೆ ಬದಲಾಗುವುದನ್ನು ಏನನ್ನುತ್ತಾರೆ? ಅತ್ಯಧಿಕ ಉಷ್ಣ ಮತ್ತು ಒತ್ತಡದಿಂದ ಅಗ್ನಿಶಿಲೆ ಆಗಿರ್ಬೋದು ಅಥವಾ ಕಣಶಿಲೆಗಳಾಗಿರ್ಬೋದು ಬದಲಾವಣೆಯನ್ನು ಹೊಂದ್ತವೆ. ಅದಕ್ಕೆ ಏನಂತ ಕರೀತಾರೆ ಅಂತ. ಶೀತಲೀಕರಣ, ರೂಪಾಂತರ ಶಿಲೆ, ಸವಕಳಿ, ಸಂಚಯನ. ಶೀತಲೀಕರಣ, ರೂಪಾಂತರ ಶಿಲೆ, ಸವಕಳಿ, ಸಂಚಯನ ಅಂತ. ಸೊ ಅತ್ಯಧಿಕ ಉಷ್ಣ ಮತ್ತು ಒತ್ತಡದಿಂದ ರೂಪಾಂತರ ಶಿಲೆಗಳು ಆಗುವಂಥದ್ದು. ಓಕೆನಾ, ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ರೂಪಾಂತರ ಶಿಲೆಗಳಾಗಿ ಬದಲಾವಣೆಯನ್ನು ಆಗುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. 20ನೇ ಪ್ರಶ್ನೆ ಇದು, ಕಲ್ಲಿದ್ದಲು ರೂಪಾಂತರ ಹೊಂದಿದಾಗ ಏನಾಗಿ ಬದಲಾಗುತ್ತದೆ? ಕಲ್ಲಿದ್ದಲು ರೂಪಾಂತರ ಹೊಂದಿದಾಗ ಏನಾಗಿ ಬದಲಾಗ್ತದೆ ಅಂತ. ವಜ್ರ, ಗ್ರಾಫೈಟ್, ಅಮೃತಶಿಲೆ, ಕ್ವಾರ್ಟ್ಜೈಟ್. ಕಲ್ಲಿದ್ದಲು ರೂಪಾಂತರವನ್ನು ಹೊಂದಿದಾಗ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅಂತ. ಸೊ ಕಲ್ಲಿದ್ದಲು ಗ್ರಾಫೈಟ್ ಆಗುವಂಥದ್ದು. ಓಕೆನಾ, ರೂಪಾಂತರ ಹೊಂದಿ ಅದು ಗ್ರಾಫೈಟ್ ಆಗ್ತದೆ. ನೋಡಿ, ಇಲ್ಲಿ ಕಲ್ಲಿದ್ದಲು ರೂಪಾಂತರಗೊಂಡು ಗ್ರಾಫೈಟ್ ಆಗ್ತದೆ, ಮತ್ತೆ ಅದೇ ಗ್ರಾಫೈಟ್ ರೂಪಾಂತರ ಹೊಂದಿ ವಜ್ರ ಆಗುವಂಥದ್ದು. ಓಕೆನಾ, ಕಲ್ಲಿದ್ದಲು ಗ್ರಾಫೈಟ್ ಆಗುವಂಥದ್ದು, ಗ್ರಾಫೈಟ್ ವಜ್ರ ಆಗುವಂಥದ್ದು. ಸರಿ. ಮುಂದಿನ ಪ್ರಶ್ನೆ, ಸುಣ್ಣಕಲ್ಲು ರೂಪಾಂತರ ಹೊಂದಿದಾಗ ಏನಾಗುತ್ತದೆ? ಸುಣ್ಣಕಲ್ಲು ರೂಪಾಂತರ ಹೊಂದಿದಾಗ ಏನಾಗ್ತದೆ ಅಂತ. ಗ್ರಾಫೈಟ್, ಅಮೃತಶಿಲೆ, ನೀಸ್, ಸೀಸ್ಟ್. ಸುಣ್ಣಕಲ್ಲು ರೂಪಾಂತರ ಹೊಂದಿದಾಗ ನೋಡಿ ಅಮೃತಶಿಲೆಯಾಗಿ ರೂಪಾಂತರವಾಗುವಂಥದ್ದು. ಓಕೆನಾ, ಸುಣ್ಣಕಲ್ಲು ಅಮೃತಶಿಲೆಯಾಗಿ ರೂಪಾಂತರ ಆಗುವಂಥದ್ದು. ಓಕೆನಾ, ಆಪ್ಷನ್ ಬಿ. 22ನೇ ಪ್ರಶ್ನೆ ಇದು, ಭೂಮಿಯ ಆಂತರಿಕ ಅಥವಾ ಅಂತರ್ಜನಿತ ಶಕ್ತಿಗಳಿಗೆ ಉದಾಹರಣೆ ಯಾವುದು? ಭೂಮಿಯ ಆಂತರಿಕ ಅಥವಾ ಅಂತರ್ಜನಿತ ಶಕ್ತಿಗಳಿಗೆ ಉದಾಹರಣೆ ಯಾವುದಾಗ್ತದೆ ಅಂತ. ಮಳೆ ಮತ್ತು ಗಾಳಿ, ಜ್ವಾಲಾಮುಖಿ ಮತ್ತು ಭೂಕಂಪಗಳು, ಉಷ್ಣಾಂಶ, ನದಿಗಳು. ಸೊ ಇದು ಯಾವುದು ಈ ಆಯ್ಕೆಗಳಲ್ಲಿ ಆಂತರಿಕ ಅಥವಾ ಅಂತರ್ಜನಿತ ಶಕ್ತಿ ಅಂತಂದರೆ ಆಪ್ಷನ್ ಬಿ, ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು. ಇದು ಭೂಮಿಯ
ಆಂತರಿಕ ಶಕ್ತಿಗಳಾಗಿರುವಂಥದ್ದು. ಓಕೆನಾ? ಯಾವುದು? ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. 23ನೇ ಪ್ರಶ್ನೆ, ಆಲಿಕೆ ಆಕಾರದ ಜ್ವಾಲಾಮುಖಿಯ ಬಾಯಿಯನ್ನು ಏನೆನ್ನುತ್ತಾರೆ? ಆಲಿಕೆ ಆಕಾರದ ಜ್ವಾಲಾಮುಖಿಯ ಬಾಯಿಯನ್ನು ಏನಂತ ಕರೀತಾರೆ ಅಂತ. ಕಾಲೇರ, ಜ್ವಾಲಾಮುಖಿ ಕುಂಡ, ನಾಳ, ಉಪನಾಳ. ಓಕೆನಾ? ಆಲಿಕೆ ಆಕಾರದ ಜ್ವಾಲಾಮುಖಿಯ ಬಾಯಿಯನ್ನ ನೋಡಿ, ಆಪ್ಷನ್ ಬಿ ಜ್ವಾಲಾಮುಖಿ ಕುಂಡ ಅಂತ ಕರೆಯುವಂಥದ್ದು. ಜ್ವಾಲಾಮುಖಿ ಕುಂಡ ಸರಿಯಾದ ಉತ್ತರ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಏನೆಂದು ಕರೆಯುತ್ತಾರೆ? ತುಂಬ ದೊಡ್ಡದಾದ ಜ್ವಾಲಾಮುಖಿಯ ದ್ವಾರವನ್ನು ಏನಂತ ಕರೀತಾರೆ ಅಂತ. ಕುಂಡ, ಕಾಲೇರ, ನಾಳ, ಜ್ವಾಲೆ. ಕುಂಡ, ಕಾಲೇರ, ನಾಳ, ಜ್ವಾಲೆ. ಸೊ ಈ ಆಯ್ಕೆಗಳಲ್ಲಿ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಕಾಲೇರ ಅಂತ ಕರೆಯುವಂಥದ್ದು. ಓಕೆನಾ? ಕಾಲೇರ, ಆಪ್ಷನ್ ಬಿ ಕಾಲೇರ ಅಂತ ಕರೀತಾರೆ. 25ನೇ ಪ್ರಶ್ನೆ ಇದು. ಜಪಾನಿನ ಫ್ಯೂಜಿಯಾಮ ಯಾವ ಬಗೆಯ ಜ್ವಾಲಾಮುಖಿ? ಜಪಾನಿನಲ್ಲಿ ಈ ಫ್ಯೂಜಿಯಾಮ ಎಂಬಂತಹ ಜ್ವಾಲಾಮುಖಿ ಕಂಡು ಬರ್ತದೆ. ಅದು ಯಾವ ರೂಪದ ಅಥವಾ ಯಾವ ರೀತಿಯ ಜ್ವಾಲಾಮುಖಿ ಅಂತ. ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ, ಅಂತಃಸರಣ ಜ್ವಾಲಾಮುಖಿ. ಫ್ಯೂಜಿಯಾಮ ಯಾವ ರೀತಿಯ ಜ್ವಾಲಾಮುಖಿ ಅಂದರೆ ಆಪ್ಷನ್ ಬಿ ಇದು ಸುಪ್ತ ಜ್ವಾಲಾಮುಖಿಗೆ ಒಂದು ಉದಾಹರಣೆಯಾಗಿರುವಂಥದ್ದು. ಓಕೆನಾ? ನೋಡಿ, ಒಮ್ಮೆ ಸ್ಫೋಟಿಸಿ ದೀರ್ಘಕಾಲದವರೆಗೆ ಸುಮ್ಮನಿದ್ದು ಯಾವಾಗಲೂ ಒಮ್ಮೆ ಜಾಗೃತವಾಗುವಂಥ ಜ್ವಾಲಾಮುಖಿಗಳಿಗೆ ಈ ಸುಪ್ತ ಜ್ವಾಲಾಮುಖಿ ಅಂತ ಕರೆಯುವಂಥದ್ದು. ಓಕೆನಾ? ಅಂದರೆ ಯಾವುದೋ ಒಂದು ಕಾಲದಲ್ಲಿ ಅದು ಜಾಗೃತ ಆಗಿರುವಂಥದ್ದು, ಸುದೀರ್ಘ ಕಾಲದವರೆಗೆ ಮತ್ತೇನಾಗಿರ್ತದೆ, ಅದು ಯಾವುದೇ ರೀತಿಯ ಆಕ್ಟಿವ್ ಆಗಿರೋದಿಲ್ಲ, ಅಂದರೆ ಸುಪ್ತವಾಗಿರುವಂಥದ್ದು. ಸೊ ಹಾಗಾಗಿ ಈ ಫ್ಯೂಜಿಯಾಮ ಅನ್ನುವುದು ಸುಪ್ತ ಜ್ವಾಲಾಮುಖಿಗೆ ಒಂದು ಉದಾಹರಣೆ ಅಂತ ಅನ್ಬೋದು. ಮುಂದಿನ ಪ್ರಶ್ನೆ, ಅರ್ಜೆಂಟೈನದ ಅಕಂಗುವ ಯಾವ ವಿಧದ ಜ್ವಾಲಾಮುಖಿ? ಅರ್ಜೆಂಟೈನದಲ್ಲಿ ಕಂಡುಬರುವಂತಹ ಅಕಂಗುವ ಅನ್ನುವಂಥ ಜ್ವಾಲಾಮುಖಿ ಯಾವ ವಿಧದ ಜ್ವಾಲಾಮುಖಿ ಅಂತ. ಜಾಗೃತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಮೃತ ಜ್ವಾಲಾಮುಖಿ. ಸೊ ಈ ಆಯ್ಕೆಗಳಲ್ಲಿ ಅಕಂಗುವ ಅನ್ನುವುದು ಲುಪ್ತ ಜ್ವಾಲಾಮುಖಿ. ಓಕೆನಾ? ಆಪ್ಷನ್ ಬಿ ಲುಪ್ತ ಜ್ವಾಲಾಮುಖಿ. ನೋಡಿ, ಇಲ್ಲಿ ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರ ಯಾವುದೇ ಚಟುವಟಿಕೆಯನ್ನ ನಡೆಸದೇ ಇರುವುದನ್ನ ನಾವೇನಂತ ಕರಿತೀವಿ? ಲುಪ್ತ ಜ್ವಾಲಾಮುಖಿ ಅಂತ ಕರೆಯುವಂಥದ್ದು. ಓಕೆನಾ? ಲುಪ್ತ ಜ್ವಾಲಾಮುಖಿ ಅಂತ ಕರೆಯುವಂಥದ್ದು. 27ನೇ ಪ್ರಶ್ನೆ, ಭೂಕಂಪದ ಉಗಮ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ? ಭೂಕಂಪದ ಉಗಮ ಸ್ಥಾನವನ್ನು ಏನಂತ ಕರೀತಾರೆ ಅಂತ. ಹೊರಕೇಂದ್ರ, ಭೂಕಂಪ ನಾಭಿಕೇಂದ್ರ ಅಥವಾ ಒಳಕೇಂದ್ರ, ಸ್ತರಭಂಗ, ಅಲೆಗಳು. ಭೂಕಂಪನದ ಉಗಮದ ಸ್ಥಾನವನ್ನ ಆಪ್ಷನ್ ಬಿ ಭೂಕಂಪ ನಾಭಿಕೇಂದ್ರ ಅಥವಾ ಒಳಕೇಂದ್ರ ಅಂತ ಕರೀತಾರೆ. ಓಕೆನಾ? ಏನಂತ ಕರೀತಾರೆ? ಭೂಕಂಪ ನಾಭಿಕೇಂದ್ರ ಅಥವಾ ಒಳಕೇಂದ್ರ ಅಂತ ಕರೆಯುವಂಥದ್ದು. 28ನೇ ಪ್ರಶ್ನೆ, ಭೂಕಂಪಿ ನಾಭಿಯಿಂದ ಲಂಬಕೋನದಲ್ಲಿರುವಂತಹ ಭೂ ಮೇಲ್ಮೈ ಸ್ಥಳ ಯಾವುದು? ಭೂಕಂಪ ನಾಭಿಯಿಂದ ಒಂದು ಲಂಬಕೋನದಲ್ಲಿರುವಂತಹ ಭೂ ಮೇಲ್ಮೈನ ಸ್ಥಳ ಒಳಕೇಂದ್ರ, ಭೂಕಂಪ ಹೊರಕೇಂದ್ರ, ಕವಚ, ನಾಭಿ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ಭೂಕಂಪ ಹೊರಕೇಂದ್ರ. ಓಕೆನಾ? ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿರುವಂತಹ ಭೂ ಮೇಲ್ಮೈ ಸ್ಥಳವನ್ನ ಭೂಕಂಪ ಹೊರಕೇಂದ್ರ ಅಂತ ಕರೆಯುವಂಥದ್ದು. 29ನೇ ಪ್ರಶ್ನೆ ಇದು. ಭೂಕಂಪನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರ ಯಾವುದು? ಭೂಕಂಪದ ಬಗ್ಗೆ ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಅಧ್ಯಯನ ಮಾಡುವಂಥ ಶಾಸ್ತ್ರ ಭೂಕಂಪ ಶಾಸ್ತ್ರ, ಹವಾಮಾನ ಶಾಸ್ತ್ರ, ಜೀವಶಾಸ್ತ್ರ, ಭೂವಿಜ್ಞಾನ. ಭೂಕಂಪನಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ ಭೂಕಂಪ ಶಾಸ್ತ್ರ, ಆಪ್ಷನ್ ಎ. ಓಕೆನಾ? ಭೂಕಂಪ ಶಾಸ್ತ್ರ. ಮುಂದಿನ ಪ್ರಶ್ನೆ, ಭೂಕಂಪನದ ಅಲೆಗಳನ್ನು ದಾಖಲಿಸುವಂಥ ಉಪಕರಣ ಯಾವುದು? ಭೂಕಂಪನದ ಅಲೆಗಳನ್ನು ದಾಖಲಿಸುವಂಥ ಉಪಕರಣ ಬಾರೋಮೀಟರ್, ಭೂಕಂಪ ಮಾಪಕ, ಥರ್ಮಾಮೀಟರ್, ಹೈಗ್ರೋಮೀಟರ್. ಭೂಕಂಪನದ ಅಲೆಗಳನ್ನು ದಾಖಲಿಸುವಂಥ ಉಪಕರಣ ಆಪ್ಷನ್ ಬಿ. ಓಕೆನಾ? ಭೂಕಂಪ ಮಾಪಕ. ಓಕೆನಾ? ಅಥವಾ ಸಿಸ್ಮೋಗ್ರಾಫ್ ಅಂತ ಕರೆಯುವಂಥದ್ದು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಸ್ನೇಹಿತರೆ, ಇಷ್ಟು ಈ ಪಾಠದ ಪ್ರಮುಖ ಪ್ರಶ್ನೋತ್ತರಗಳಾದವು. ಇನ್ನು ಉಳಿದ 30 ಪ್ರಶ್ನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಪಾಠ ಆಗೋದ್ರಿಂದ 2 ಅಥವಾ 3 ಭಾಗಗಳಲ್ಲಿ ಈ ಒಂದು ತರಗತಿಯನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.